ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಅಷ್ಟಮ ಶನಿ ಹಾಗೂ ಸಾಡೆ ಸಾತಿ ಇದರ ಬಗ್ಗೆ ಮತ್ತು ಇದಕ್ಕೆ ಸಿಂಪಲ್ ಆಗಿ ಪರಿಹಾರ ಇದ್ರ ಬಗ್ಗೆ ಮಾತನಾಡೋಣ. ಯಾಕೆ ಅಂದರೆ ಇವತ್ತು ಅಷ್ಟಮ ಶನಿ ಅಂತ ಎಷ್ಟೋ ಜನ ಬಂದ ತಕ್ಷಣ ಎಷ್ಟೋ ಜನ ಪುರೋಹಿತ ಸಾಯಿಗಳು ಹಾಗೂ ಬೇರೆ ಬೇರೆ ಅಂತವರು ಜನರನ್ನ ಭಯಪಡಿಸುವಂಥದ್ದು ಟಿ ವಿ ಚಾನಲಲ್ಲಿ ಕೂತ್ಕೊಳ್ಳೋದು, ಅದೇ ರೀತಿಯಲ್ಲಿ ಸಾಡೆ ಸಾತಿ ಶನಿ ಬಂದು ನಿಮ್ಗೆ ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಹೇಳುವಂಥವ್ರು ನೂರಾರು ಜನ ನೋಡಿದ್ದೀವಿ. ಮತ್ತು ಪರ್ಸ್ನಲ್ ಆಗಿ ಹೋಗಿ ಏನು ಇವಾಗ ಜ್ಯೋತಿಷ್ಯರನ್ನ ಅವ್ರನ್ನೆಲ್ಲ ಇದು ಮಾಡಿದಾಗ ಅವರು ಒಂದು ಇದು ಹೇಳ್ತಾ ಇರ್ತಾರೆ, ನಿಮ್ಗೆ ಹಾಗಿದೆ ಹೀಗಿದೆ, ಆ ಹೋಮ ಮಾಡಬೇಕು ಈ ಹೋಮ ಮಾಡಬೇಕು ಆ ಶಾಂತಿ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಆದರೆ ಅವೆಲ್ಲ ಮಾಡೋದ್ರಿಂದ ಶನೀಶ್ವರ ನಮಗೆ ಕೊಡುವಂಥ ಏನು ಸಾಡೆ ಸಾತಿಯಲ್ಲಿ ಮೀನರಾಶಿಯವರಿಗೆ ಮಧ್ಯಮ ಅವಧಿಯಲ್ಲಿರೋದು ಮತ್ತು ಕುಂಭರಾಶಿಗೆ ಕೊನೆಯ 2.5 ವರ್ಷದಲ್ಲಿರೋದು, ಇವೆಲ್ಲ 5.5 ವರ್ಷ ಮುಗಿದು ಕುಂಭರಾಶಿಯವರಿಗೆ ಕೊನೆ 7.5 ವರ್ಷದಲ್ಲಿ ನಡೀತಾ ಇರೋದು. ಇದಕ್ಕೆ ಏನು ಮೇಷರಾಶಿಯವರಿಗೆ ಇವಾಗ ಶುರು ಆಗಿರೋದು. ಇವೆಲ್ಲವೂ ನಾವು ಯೋಚನೆ ಮಾಡ್ತಾ ಬಂದರೆ ಅವೆಲ್ಲದೂ ಹೇಳಿ ನಮ್ಮನ್ನು ಭಯಪಡಿಸುವಂಥದ್ದು ಇಂಥವ್ರು ಎಷ್ಟೋ ಜನ ಇದ್ದಾರೆ. ಕೆಲವರು ಭಯಪಡುವಂಥವ್ರು ಹಾಗೆ ಶನೇಶ್ವರ ಬರ್ತಾನೆ ಅಂತ ಇವತ್ತು ಎಷ್ಟೋ ಜನ ಹೇಳ್ತಾ ಇದ್ದಾರೆ. ಒಳ್ಳೆ ಜ್ಯೋತಿಷ್ಯವರು ಹೇಳ್ತಾ ಇದ್ದಾರೆ, ಭಯಪಡಬೇಡಿ ಶನೇಶ್ವರ ನಮ್ಗೆ ಒಳ್ಳೇದೇ ಮಾಡ್ತಾನೆ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಆದರೆ ಇವೆಲ್ಲದರ ಮಧ್ಯೆ ನಮಗೆ ಭಯ ಅನ್ನೋದು, ಶನೇಶ್ವರ ಅಂದರೆ ಭಯ ಅನ್ನೋದು ಇಲ್ವಾ? ತುಂಬ ಅತಿ ಹೆಚ್ಚು ಭಯ ಪಡ್ತೀವಿ ನಾವು. ಶನೇಶ್ವರ ಬಂತ ಅಯ್ಯೋ ನಮ್ಗೆ ಹಂಗಾಗುತ್ತೆ ಹೀಗಾಗುತ್ತೆ ಅಂತ ಭಯ ಪಡ್ತೀವಿ, ತುಂಬ ಭಯದಿಂದ ಬದುಕ್ತಾ ಇರ್ತೀವಿ. ಎಷ್ಟೋ ಜನ ಹೇಳಿರ್ತಾರೆ ಜ್ಯೋತಿಷಿಗಳು, ಈ ಟೈಮಲ್ಲಿ ನಿಮ್ಗೆ ಆಕ್ಸಿಡೆಂಟ್ ಆಗುತ್ತೆ, ಅದಾಗುತ್ತೆ ಇದಾಗುತ್ತೆ, ಈ ಟೈಮ್ ಜಾಗ್ರತೆ ಇರಿ. ಖಂಡಿತ ಜಾಗ್ರತೆಗಿರಬಾರ್ದ, ಖಂಡಿತ ಜಾಗ್ರತೆಗಿರಬೇಕು. ಆದರೆ ಇದಕ್ಕೆ ಪರಿಹಾರ ಏನು? ನಾವು ಅಷ್ಟಮ ಶನಿಯಿಂದ ಪಾರಾಗೋದು ಹೇಗೆ? ಇದಕ್ಕೆ ಸುಲಭ ಮಾರ್ಗಸೂಚಿ ಎಲ್ಲದಕ್ಕೂ ಹಾಗೆ ದೇವರು ಪ್ರತಿಯೊಂದಕ್ಕೂ ಒಂದೊಂದು ನಾವು ಮಾಡಿದ್ಕೆ ಶನೇಶ್ವರ ಅಂದರೆ ನಾವು ಏನು ಅನ್ಯಾಯ ಮಾಡಿರ್ತೀವಿ ಅದಕ್ಕೆ ಅವನು ಶಿಕ್ಷೆ ಕೊಡಲಿಕ್ಕೆ ಇರ್ತಾನೆ. ಅಂದರೆ ನಾವು ಏನು ಕರ್ಮ ಮಾಡ್ತೀವಿ ಅದಕ್ಕೆ ಕರ್ಮಫಲದಾತ ಅಂತ ಎಷ್ಟೋ ಜನ ಹೇಳ್ತಾರೆ. ಯಾಕೆ ಅಂದರೆ ಅವನು ನಮ್ಮ ಇದಕ್ಕೆ ಅಂದರೆ ಅವನು ನಾವು ಮಾಡಿರುವಂಥ ತಪ್ಪು ಇದು ಮಾಡಿರುವಂಥ ಮಿಸ್ಟೇಕ್ಗಳಿಗೆ ಶಿಕ್ಷೆ ಕೊಡ್ತಾನೆ. ಶಿಕ್ಷೆ ಹೇಗೆ ಕೊಡ್ತಾನೆ? ನಮಗೆ ಒಳ್ಳೆ ದಾರಿ ತೋರಿಸ್ತಾನೆ, ಜೀವನ ಹೇಗೆ ಬದುಕಬೇಕು ಅಂತ ತೋರಿಸ್ತಾನೆ. ಮತ್ತು ನಾವು ಮಾಡಿರೋ ತಪ್ಪುಗಳು, ನಮ್ಮಲ್ಲಿರೋ ಅಹಂಕಾರ ಅವು ಎಲ್ಲವೂ ನಾಶವಾಗಿ ನಾವೊಂದು ಪರ್ಫೆಕ್ಟ್ ಶನೀಶ್ವರನ 7.5 ವರ್ಷ ಮುಗಿದು ಹೋಗುವಷ್ಟೊತ್ತಿಗೆ ಒಬ್ಬ ವ್ಯಕ್ತಿ ಪರ್ಫೆಕ್ಟ್ ಆಗಿ ಬದಲಾಗ್ತಾನೆ. ಬದಲಾಗದೇ ಇದ್ದವನು ಬಿಡಿ, ಅವನೇನೋ ಆಗ್ತಾನೆ ಬಿಡಿ. ಬದಲಾದರೆ ಅವನ ಜೀವನದಲ್ಲಿ ಅತ್ಯುನ್ನತ ಹುದ್ದೆಯನ್ನು ನೋಡ್ಬೋದು. ಯಾಕೆಂದ್ರೆ ಅಷ್ಟಮ ಶನಿ ಇರುವಾಗ ನಾವು ಕೇಳಿರ್ತೀವಿ, ಮೋದಿ ಅವರಿಗೆ ಅಷ್ಟಮ ಶನಿ ನಡೀತಾ ಇರುವಾಗ ಪ್ರಧಾನಮಂತ್ರಿ ಆದರು. ಆ ಥರ ಎಷ್ಟೋ ಜನಕ್ಕೆ ಆಗಿರುತ್ತೆ. ಅದು ಯಾಕೆ ಆ ಥರ ಆಗುತ್ತೆ, ಏನು ಕಾರಣ, ಅದಕ್ಕೆ ಇದೇನು? ಆದರೆ ನಿರಂತರವಾಗಿ ನಾವು ಏನು ಮಾಡಬೇಕು ಇದ್ರ ಬಗ್ಗೆ ನಾವು ಮಾತನಾಡೋಣ. ಭಯ ಯಾರೇ ಆಗಲಿ, ಮೀನರಾಶಿಯವ್ರಿಗೆ ಅತಿ ಹೆಚ್ಚು ಇವಾಗ ಮೀನರಾಶಿಗೆ ಶನಿ ಇವಾಗೇನು ಪ್ರವೇಶ ಆಗೋದ್ರಿಂದ ಮೀನರಾಶಿಯವ್ರಿಗೆ ಸ್ವಲ್ಪ ಭಯ ಇರುತ್ತೆ. ಮೀನರಾಶಿಯವರ ಹುಟ್ಟು ಗುಣನೇ ಭಯದಲ್ಲಿ ಇರ್ತಾರೆ ಅವರು. ಮತ್ತು ಈ ಜ್ಯೋತಿಷ್ಯರ ಬಗ್ಗೆ ಎಲ್ಲ ಸ್ವಲ್ಪ ಜಾಸ್ತಿ ಆಸಕ್ತಿ ಇರುವಂಥ ಮನಸ್ಥಿತಿ ಇರ್ತಾರೆ ಅವರು. ಅದರಿಂದ ಅದನ್ನು ಜಾಸ್ತಿ ಹುಡುಕಿ ಮೈಂಡಲ್ಲಿ ನೆಗೆಟಿವ್ನ ಇಟ್ಕೊಂಡು ಬಿಟ್ಟಿರ್ತಾನೆ. ಏನು ಈ ಮೀನರಾಶಿಯವರು ಅವರ ಮನಸ್ಥಿತಿ ಆ ಥರ ಇರೋದನ್ನ ಕೆಲವರು ಇದಾಗಿರ್ತಾರೆ, ಅದು ಏನೇ ಬರಲಿ ಅನ್ನೋ ಥರ ಇರ್ತಾರೆ. ಆದರೆ ಕೆಲವು ಇದರಲ್ಲಿ ಮೀನರಾಶಿಯವರು ಕೆಲವು ಗ್ರಹ ನಕ್ಷತ್ರದಲ್ಲಿ ಹುಟ್ಟಿದವರು ಅವ್ರಿಗೊಂದು ಭಯ ಕಾಡ್ತಾನೆ ಇರುತ್ತೆ. ಮತ್ತು ಅವ್ರು ಮಾಡಿರುವಂಥ ಮಿಸ್ಟೇಕ್ಗಳಿಗೆ ಇಲ್ಲಿ ನಮಗೆ ಸಮಸ್ಯೆ ಬರುತ್ತೆ ಅಂತ ಕಾಣುತ್ತೆ, ಅವರಿಗೆ ಭಯ ಶುರುವಾಗುತ್ತೆ. ಅದಕ್ಕೆಲ್ಲದಕ್ಕೂ ಪರಿಹಾರ ನಾನು ನಿಮ್ಗೆ ಇಲ್ಲಿ ಹೇಳ್ತೀನಿ. ಮೀನರಾಶಿಯವ್ರಿಗಂತೂ ಅತಿ ಹೆಚ್ಚು ಇದಾಗೋದು, ಅವ್ರಿಗೆ ಏನು ಮಾಡಬೇಕು, ಇವಾಗ ಅಷ್ಟಮ ಶನಿ ಇರುವಾಗ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಇವೆಲ್ಲವು. ಈ ಸಮಯದಲ್ಲಿ ಏನು ಮೀನರಾಶಿಯವರಿದ್ದಾರಲ್ಲ, ಯಾವುದೇ ರೀತಿಯ ಒಂದು ಬಿಸ್ನೆಸ್ಗಳನ್ನು ಅಂದರೆ ಯಾವುದೇ ರೀತಿಯ ಹಣ ಹಾಕುವಂಥ ಬಿಸ್ನೆಸ್ಗಳನ್ನು ಇವಾಗ ಶುರು ಮಾಡಬೇಡಿ. ನಿಮ್ಗೆ ಎಷ್ಟೇ ಎಕ್ಸ್ಪೀರಿಯನ್ಸ್ ಇರಲಿ, ನೀವು ಇವಾಗ ಶುರು ಮಾಡಬೇಡಿ, ಸ್ವಲ್ಪ ದಿನ ಟೈಮ್ ಕಾಯಿರಿ. ಮತ್ತೇನು ಅಂದರೆ ಗಾಡಿ ಓಡಿಸುವಾಗ ಅತಿ ಹೆಚ್ಚು ಸ್ಪೀಡಿಂದ ಓಡಿಸಬಾರ್ದು. ಗಾಡಿ ಓಡಿಸುವಾಗ ದೇವ್ರ ದಯದಿಂದ ಗಾಡಿನ ಭಕ್ತಿಯಿಂದ ಕೈ ಮುಗಿದು ಗಾಡಿನ ಆ ದೇವರನ್ನ ನಾವೇನು ಮಾಡ್ತಿದ್ದೀವಿ ಆ ದೇವರನ್ನ ನೆನೆಸ್ಕೊಂಡು ಭಕ್ತಿಯಿಂದ ದೇವರನ್ನ ಕೇಳಿಕೊಂಡು ಗಾಡಿನ ದೇವರು ಅಂತ ಇದು ಮಾಡಿಕೊಂಡು ನಿಧಾನವಾಗಿ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ನಿಧಾನವಾಗಿ ಓಡಿಸ್ಬೇಕು. ಮತ್ತೆ ಯಾರಿಗೆ ಈ ಸಮಯದಲ್ಲಿ ಹಣ ಕೊಡಲಿಕ್ಕೆ ಸಾಲ ಕೊಡಲಿಕ್ಕೆ ಹೋಗಬಾರ್ದು ಮತ್ತು ಸಾಲ ಮಾಡಲಿಕ್ಕೂ ಹೋಗಬಾರ್ದು. ಇವೆರಡೂ ಅಪಾಯದ ಇವೆರಡೂ ಮಾಡಬಾರ್ದು. ಇವೆರಡು ಮಾಡಿದ್ರೂ ಸಮಸ್ಯೆ ಆಗುತ್ತೆ, ಇದನ್ನು ಮಾಡೋಕ್ಕೆ ಹೋಗಬಾರ್ದು. ಈ ಸಮಯದಲ್ಲಿ ನಿಮ್ಮ ಜಾತಕ ಪ್ರಕಾರ ನಿಮಗೆ ಗುರುಬಲ ಇದ್ದರೆ ಮದುವೆ ಎಲ್ಲ ಆಗ್ಬೋದು.
ಇಲ್ಲ ಅಂದ್ರೆ ಮದುವೆನ ಸ್ವಲ್ಪ ಮುಂದಕ್ಕೂ ಹಾಕ್ಬೋದು. ಇಲ್ಲ ನಿಮಗೆ ಏಜ್ ಆಗಿದೆ ಆಗಲೇಬೇಕು ಅಂದಾಗ ನಿಮಗೆ ಮದುವೆ ಆಗ್ಬೋದು, ನೀವು ಶನೀಶ್ವರನ ಇದು ಮಾಡಬೇಕು. ಅದಕ್ಕೆ ನಾನು ನಿಮಗೆ ಕೊನೆಯಲ್ಲಿ ಪರಿಹಾರ ಹೇಳ್ತೀನಿ. ಅದನ್ನು ನೀವು ಕಂಟಿನ್ಯೂ ಮಾಡ್ತಾ ಇದ್ರೆ ನಿಮಗೆ ಶನೀಶ್ವರ ಯಾವುದೇ ಕಾರಣಕ್ಕೂ ಸಮಸ್ಯೆ ಮಾಡೋದಿಲ್ಲ. ನಿಮ್ಮ ಎಲ್ಲ ಕಾರ್ಯಗಳು ಸುಗಮವಾಗಿ, ನಿಮ್ಗೆ ಶನೀಶ್ವರ ಬಂದಿದ್ದಾನೆ, ಸಾಡೆ ಸಾತಿ ಇದೆ ಅನ್ನೋದೇ ಗೊತ್ತಾಗದೇ ಇರೋ ಥರ ನೀವು ಪಾಸಾಗಿ ಹೋಗ್ತೀರಿ. ಆ ರೀತಿ ನಿಮಗೆ ಪರಿಹಾರಗಳನ್ನು ನಾನು ನಿಮಗೆ ಹೇಳ್ತೀನಿ ಕೊನೆಯಲ್ಲಿ. ಈ ರೀತಿ ಯಾವುದೇ ರೀತಿ ಭಯ ಪಡ್ದೇನೆ ಯಾವುದೇ ಮಾಡುವಾಗ ಸ್ವಲ್ಪ ಯೋಚನೆ ಮಾಡಿ, ನೀವು ನಿರಂತರವಾಗಿ ನೀವು ನಂಬಿರುವಂಥ ಯಾವ ದೇವರನ್ನು ನೀವು ನಂಬ್ತಿರೋ, ನಿಮ್ಮ ಕುಟುಂಬದ ದೈವಗಳು ಹಾಗೂ ನೀವು ಯಾವ ದೇವರನ್ನು ನಂಬ್ತಿರೋ ಆ ದೇವರುಗಳನ್ನು ಅವನ್ನ ಪ್ರಾರ್ಥನೆ ಮಾಡಿ ಅಷ್ಟೇ ನಾನು ಹೇಳೋದು. ಸಕಲ ಗ್ರಹಬಲ ನೀನೆ, ಸರಸಿ ಜಾಕ್ಷನೇ, ನಿಖಿಲ ರಕ್ಷಕ ನೀನೆ, ವಿಶ್ವವ್ಯಾಪಕನೇ ಅಂತ ಪುರಂದಾಸರು ಹೇಳಿದ್ರು. ಅಂದ್ರೆ ಎಲ್ಲ ಗ್ರಹಗಳ ಅಧಿಪತಿ ಯಾರು ಅಂದ್ರೆ ದೇವರು ಮಾತ್ರ. ಅವನು ಎಲ್ಲದನ್ನೂ ಇದು ಮಾಡೋಕ್ಕಾಗತ್ತೆ. ಅದಕ್ಕೆ ಭಯ ಪಡಬಾರ್ದು. ಎಲ್ಲ ಗ್ರಹಗಳನ್ನು ಕಂಟ್ರೋಲ್ ಮಾಡೋ ಶಕ್ತಿ ದೇವರಿಗಿದೆ. ನೀವು ಯಾವ ದೇವರನ್ನ, ಅತಿ ಹೆಚ್ಚು ಮೀನರಾಶಿಯವರಾದ್ರೆ ಶಿವನ ದೇವಸ್ಥಾನಕ್ಕೆ ಹೋಗ್ತಾ ಬನ್ನಿ, ಶಿವನ ಮಂತ್ರಗಳನ್ನ ಹೇಳಿ, ನಿಮ್ಗೆ ಇದು ತುಂಬಾ ಒಳ್ಳೇದಾಗುತ್ತೆ. ಯಾಕೆಂದ್ರೆ ಶನೇಶ್ವರ, ಅದ್ರ ಜೊತೆಗೆ ಹನುಮಂತ, ಶಿವನ ದೇವಸ್ಥಾನ ಅಥವಾ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಶನಿವಾರ, ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋದ್ರೆ ಶನಿವಾರ ಹನುಮಂತನ ನಿಮ್ಮ ದೇವಸ್ಥಾನಕ್ಕೆ ಹೋಗೋಕೆ ಆಗಿಲ್ಲ ಅಂದ್ರೂ ಚಿಂತೆ ಮಾಡಬೇಡಿ. ಯಾರೋ ಜ್ಯೋತಿಷಿಗಳು ಯಾರೋ ಆ ಪೂಜೆ ಮಾಡಬೇಕು, ಯಾವ ಪೂಜೆನೂ ಮಾಡಬೇಡಿ. ಹನುಮಂತನ ಮಂತ್ರ ನಿಮಗೆ ಸಾಧ್ಯವಾದ್ರೆ ಹನುಮ ಚಾಲೀಸ ಕೇಳಿ, ಹನುಮಂತನ ಮಂತ್ರ ಕೇಳಿ. ಸಾಧ್ಯವಾದ್ರೆ ಹನುಮನ್ ದೇವಸ್ಥಾನಕ್ಕೆ ಹೋಗಿ ಶನಿವಾರ ಹೋಗಿ, ನಿಮ್ಗೆ ಯಾವ ಸಾಧ್ಯವಾಗುತ್ತೆ ಆವಾಗ, ಇಲ್ಲಾಂದ್ರೆ ಅವನ ಮನಸ್ಸಲ್ಲೇ ನೆನೆಸ್ಕೊಳ್ಳಿ. ಪ್ರತಿದಿನ ಅವನ ಧ್ಯಾನ ಮಾಡ್ತಾ ಬನ್ನಿ. ನೀವು ಖಂಡಿತ ಮಾಡ್ತಾ ಬಂದಿದ್ರೆ ಶನೀಶ್ವರನ ಮಂತ್ರಗಳು, ಓಂ ಸಂ ಶನಿಶ್ಚರಾಯ ಅನ್ನೋ ಮಂತ್ರಗಳು ದಿನ ಒಂದು 28 ಸರಿ ಸಂಜೆ ಸಮಯ, 28 ಸರಿ ಅಥವಾ 23 ಸತಿ ಸಾಯಂಕಾಲ ಸಂಜೆ ಸಮಯ ನೀವು ಸ್ನಾನ ಮಾಡಿದ ನಂತರ ಪ್ರತಿದಿನ ಹೇಳ್ತಾ ಬನ್ನಿ. ಇದು ನಿಮಗೆ ಪರಿಹಾರ ಸಿಕ್ಕತ್ತೆ. ಅದ್ರ ಜೊತೆಗೆ ನೀವು ಹೇಳಿದ ಹನುಮಂತನ ಮತ್ತು ಈಶ್ವರನ ದೇವಸ್ಥಾನಕ್ಕೆ ಸಾಧ್ಯವಾದ್ರೆ ಹೋಗ್ತಾ ಬನ್ನಿ, ಅವರ ಮಂತ್ರಗಳನ್ನು ಹೇಳಿ. ಇಷ್ಟು ಹೇಳ್ತಾ ಬಂದ್ರೆ ಸಾಕು, ನಿಮಗೆ ಪರಿಹಾರ ಸಿಕ್ಕತ್ತೆ. ಇದ್ರ ಜೊತೆಗೆ ಮುಖ್ಯವಾಗಿ ನಿಮಗೆ ಪರಿಹಾರ ಏನು ಅನ್ನೋದನ್ನ ನಾನು ನಿಮ್ಗೆ ಇವಾಗ ಹೇಳ್ತೀನಿ. ಈ ಎಲ್ಲದರ ಜೊತೆಗೆ ಮುಖ್ಯವಾದ ಪರಿಹಾರ, ಇದನ್ನ ನೀವು ಮಾಡಿದ್ದೆ ಆದ್ರೆ ಈ ಶನೇಶ್ವರನ ಏನು ಸಾಡೆ ಸಾತಿ ಅನ್ನೋದು ಮೀನರಾಶಿಗೆ ತುಂಬಾ ಸುಲಭವಾಗಿರುತ್ತೆ. ಯಾವ ಪರಿಹಾರ ಅಂತ ಹೇಳ್ತೇನೆ. ನೀವೇನ್ ಮಾಡ್ಬೇಕು ಅಂದ್ರೆ, ಇವತ್ತಿನಿಂದ ನೀವು ಈ ವಿಡಿಯೋ ನೋಡಿದಾಗಿಂದ ನೀವು ಕಟ್ಟುನಿಟ್ಟಿನಾಗಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಇದು ಯಾಕೆ ಅಂದ್ರೆ, ನೀವು ಏನಾದರೂ ದೋಷಗಳು ಅಥವಾ ಹಿಂದೆ ಪೂರ್ವ ಜನ್ಮದಲ್ಲಿ ಏನಾದರೂ ದೋಷಗಳಿದ್ರೆ ಅವು ಎಲ್ಲದಕ್ಕೂ ಪರಿಹಾರಗಳು ಈ ಜನ್ಮದಲ್ಲಿ ನಮಗೆ ಆ ದೋಷದ ಸಮಸ್ಯೆ ಸಾಡೆ ಸಾತಿಯಲ್ಲಿ ಅತಿ ಹೆಚ್ಚು ಕಷ್ಟಗಳು ಕೆಲವರಿಗೆ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಪರಿಹಾರನೇ ನಾನು ಹೇಳ್ತಾ ಇರೋದು ಇವಾಗ. ಆ ಥರ ಇದ್ದಾಗ ನೀವು ಏನು ಮಾಡಬೇಕು ಅಂದ್ರೆ, ದೀನದಲಿತರಿಗೆ ಅಂದ್ರೆ ದೀನದಲಿತರನ್ನು ಯಾರು ತುಂಬಾ ಕಷ್ಟದಲ್ಲಿರುವಂಥ ವಯಸ್ಸಾದವರು ಕಷ್ಟದಲ್ಲಿರ್ತಾರೆ ಅಂಥವ್ರಿಗೆ ಸಹಾಯ ಮಾಡೋದು. ಅಂಥವ್ರಿಗೆ ಸಹಾಯ ಹೇಗೆ? ಅವ್ರಿಗೆ ಒಂದು ಟೈಮ್ ಊಟ ಕೊಡಿಸೋದು, ಇಲ್ಲ ಒಂದು 2-5 kg ಅಕ್ಕಿ ಕೊಡಿಸೋದು, ಅಥವಾ ಯಾರು ತುಂಬಾ ಬಡತನದಲ್ಲೋ ಯಾವುದೋ ಇದರಲ್ಲಿ ಯಾವುದೋ ಬೇಡ್ತಾ ಇರುವಂಥ ಪರಿಸ್ಥಿತಿಯಲ್ಲಿದ್ದಾರೆ, ತುಂಬಾ ಕಷ್ಟದಲ್ಲಿರ್ತಾರೆ, ಇಲ್ಲ ವೃದ್ಧಾಶ್ರಮಗಳಿರ್ತವೆ, ಅಲ್ಲಿಗೆ ಒಂದು 5 kg 10 kg ಅಕ್ಕಿನ ದಾನ ಮಾಡೋದು, ಅವ್ರಿಗೆ ಸಹಾಯ ಮಾಡೋದು ಮಾಡಬೇಕು. ಇನ್ನೊಂದು ಏನು ಅಂದ್ರೆ, ಇದು ಮನುಷ್ಯರಿಗೆ ಸಹಾಯ ಮಾಡುವಂಥದ್ದು, ದುಡ್ಡಿದ್ದವ್ರಿಗೆ ಸಹಾಯ ಮಾಡುವುದಲ್ಲ, ಮನುಷ್ಯರಿಗೆ ಕಷ್ಟದಲ್ಲಿರುವಂಥವ್ರಿಗೆ ಸಹಾಯ ಮಾಡುವಂಥ ಒಂದು ಊಟನ ಕೊಟ್ಟಿರುವುದೇ, ಅದರಿಂದ ನಿಮಗೆ ಪುಣ್ಯ ಬರುತ್ತೆ. ಅವರು ಖುಷಿಯಿಂದ ಊಟ ಮಾಡ್ತಾರಲ್ಲ, ಆ ಊಟ ಮಾಡೋದ್ರಿಂದ ನಿಮ್ಮ ಕರ್ಮ ಇದಾಗುತ್ತೆ, ನಿಮಗೆ ಒಳ್ಳೆ ಕರ್ಮಗಳು ಬರುತ್ತೆ, ನಿಮ್ಮಲ್ಲಿರುವಂಥ ದೋಷಗಳು ನಾಶ ಆಗುತ್ತೆ. ಇನ್ನೊಂದು ಏನು ಅಂದ್ರೆ, ನಾಯಿಗಳಿವೆ, ಶ್ವಾನಗಳು ಅಂತ ಹೇಳಿದ್ರೆ ಈ ಬೀದಿ ನಾಯಿಗಳು, ಸಾಕಿರೋ ನಾಯಿಗಳಲ್ಲ, ಬೀದಿಯಲ್ಲಿ ಇರ್ತವೆ. ಅವಕ್ಕೆ ಊಟಕ್ಕೂ ಕಷ್ಟ ಇರುತ್ತೆ, ಯಾರು ಸಾಕಿರೋದಿಲ್ಲ, ಬೀದಿಯಲ್ಲಿ ಅಲ್ದಾಡ್ತಾ ಎಲ್ಲೋ ಇರ್ತವೆ. ಅವಕ್ಕೆ ಸಾಧ್ಯವಾದಲ್ಲಿ ನಿಮ್ಗೆ ಯಾವಾಗ ಸಾಧ್ಯ ಆವಾಗ ಬಿಸ್ಕೆಟು ಅಥವಾ ಊಟ ಸಾಧ್ಯವಾದ ಊಟನೋ, ಅವು ಎಷ್ಟು ನಾಯಿ ಇರ್ತವೆ ಎಷ್ಟು, ಒಂದು ದಿನ ಎಲ್ಲ ಒಂದು ಕಡೆ ಇರ್ತವೆ 4-5 ನಾಯಿಗಳು, ಅಂಥವಕ್ಕೆ ಹೋಗಿ ಒಂದು ಸ್ವಲ್ಪ ಅನ್ನ ತಕೊಯ್ ಹಾಕುವಂಥದ್ದು, ಅಥವಾ ಬಿಸ್ಕೆಟ್ 1-2-3 ಪ್ಯಾಕೆಟ್ ತಕೊಯ್ ಹಾಕೋದು. ಇದನ್ನ ವಾರಕ್ಕೆ ಅಥವಾ ನಿಮ್ಗೆ ಸಾಧ್ಯವಾದ ದಿನ ಮಾಡಿ, ದಿನ ಆಗಿಲ್ಲ ಅಂದ್ರೆ ವಾರಕ್ಕೊಮ್ಮೆ ಆದರೂ ಇದನ್ನ ಮಾಡ್ತಾ ಬನ್ನಿ. ಅವಕ್ಕೆ ಹಾಕೋದ್ರಿಂದ ಅವಕ್ಕೆ ಹೊಟ್ಟೆ ತುಂಬುತ್ತಲ್ಲ, ಆ ಹೊಟ್ಟೆ ತುಂಬೋದ್ರಿಂದ ಅವು ನಿಮ್ಮನ್ನು ಆಶೀರ್ವಾದ ಮಾಡ್ತವೆ. ನಾಯಿಗಳು ಇದ್ದಾವಲ್ಲ, ನಮ್ಮನ್ನು ತುಂಬಾ ಪ್ರೀತಿಸುವ ವ್ಯಕ್ತಿಗಳು, ನಮ್ಮ ಭಾವನೆಗಳಿಗೆ ಹಂಚ್ಕೊಳ್ಳುವಂಥವು, ಅವು ನಿಮ್ಗೆ ಒಳ್ಳೇದಾಗ್ಲಿ ಅಂತ ಇದು ಮಾಡ್ತವೆ, ನಿಮ್ಮ ಕಷ್ಟಗಳ ಸಾಲ್ವ್ ಆಗ್ಲಿ ಅಂತ ಅವು ದೇವರ ಹತ್ರ ಪ್ರಾರ್ಥನೆ ಮಾಡ್ತವೆ. ಅವ ಪ್ರಾರ್ಥನೆಗಳು ದೇವರಿಗೆ ಬೇಗ ತಲುಪುತ್ತೆ. ಅದರಿಂದ ನಿಮಗೆ ನಿಮ್ಮ ದೋಷಗಳು ಸಾಡೆ ಸಾತಿಯಲ್ಲಿ ಸುಗಮವಾಗುತ್ತೆ. ಇನ್ನೊಂದು ಕೊನೆಯದಾಗಿ ಈ 3 ಇದನ್ನು ಮಾಡಬೇಕು. ಕೊನೆಯದಾಗಿ ಗೋಮಾತಾ ಅಂತ ಹೇಳ್ತೀವಿ, ಅದರಲ್ಲಿ ಮುಖ್ಯವಾಗಿ ಗೋಶಾಲೆಗಳು, ಅದರಲ್ಲೂ ನಮ್ಮ ದೇಶೀಯ ಹಸುಗಳು ಎಲ್ಲಿರ್ತವೆ ಆ ಗೋಶಾಲೆಗಳು, ಇಲ್ಲ ಬೀದಿ ದನಗಳಿರ್ತವೆ, ಕೆಲವೊಮ್ಮೆ ಬೀದಿಯಲ್ಲಿ ಬೀಡಾಡಿ ದನಗಳಿರ್ತವೆ, ಅವಕ್ಕೆ ಬಾಳೆಹಣ್ಣು ಅಥವಾ ಹಿಂಡಿಯೋ ಯಾವುದಾಗುತ್ತೆ ನಿಮಗೆ, ಬಾಳೆಹಣ್ಣು ಆದರೆ ಬಾಳೆಹಣ್ಣು, ಹಿಂಡಿ, ಇಲ್ಲಾಂದ್ರೆ ಗೋಶಾಲೆಗಳಿದ್ದಾನೆ ಗೋಶಾಲೆಗೆ ಹೋಗಿ ಅಲ್ಲಿಗೆ ಒಂದು ತಿಂಗಳೆಲ್ಲ ಒಂದು 500 ರೂಪಾಯಿದು ಫುಡ್ ತಗೊಂಡೋಗಿ ಕೊಡೋದು, ಅವಕ್ಕೆ ಹಿಂಡಿ ಏನಾದರೂ ತಗೊಂಡೋಗಿ ಕೊಡೋದು, ಅವಕ್ಕೆ ಬಾಳೆಹಣ್ಣು ತಿನ್ನಿಸಿ ಬರೋದು. ಅವು
ಅವು ಹತ್ರ ಹೋಗಿ ಒಂದು ಗೋಶಾಲೆಯಲ್ಲಿ ಅಥವಾ ಹಸುಗಳ ಜೊತೆ ನೀವು ಸಾಕಿದ್ರೆ ತೊಂದರೆ ಇಲ್ಲ, ಸಾಕಿಲ್ಲ ಅಂದ್ರೆ ಅವು ಹತ್ರ ಗೋಶಾಲೆಯಲ್ಲಿ ಹೋಗಿ ಒಂದು ವಾರದಲ್ಲಿ ಒಂದು ದಿನ ಹೋಗಿ ಅವು ಜೊತೆ ಸಮಯ ಕರೆದು 1 ಗಂಟೆ 2 ಗಂಟೆ ಅಲ್ಲಿ ಕೂತ್ಕೊಂಡು ಅವಕ್ಕೆಲ್ಲ ತಿಂಡಿನೋ ಬಾಳೆಹಣ್ಣು ಏನೋ 1 kg 2 kg ತಗೊಂಡೋಗಿ ಕೊಟ್ಟು, ಅವರಿಲ್ಲ ಯಾರು ಸಾಕಿರ್ತಾರೋ ಅವ್ರ ಮನೆಯಲ್ಲಿ ಹೋಗಿ ಅವ್ರಿಗೆ ಕೊಟ್ಟು ಅವ್ರ ಜೊತೆ 1 ಗಂಟೆ 2 ಗಂಟೆ ಸಮಯ ಕಳೆದು ಬನ್ನಿ ವಾರಕ್ಕೊಮ್ಮೆ. ನಿಮಗೆ ರಜೆ ಇರೋ ಸಮಯದಲ್ಲಿ ಇಷ್ಟನ್ನ ನೀವು ಮಾಡಿ ನೋಡಿ, ನಿಮಗೆ ಸಾಡೆ ಸಾತಿ ಅನ್ನೋದು ಹೂವಿನ ಹಾಸಿಗೆ ಅಂತೆ ಆಗತ್ತೆ. ಸಾಡೆ ಸಾತಿ ಅನ್ನೋದು ನಿಮ್ಗೆ ಯಾವುದೇ ರೀತಿ ಕಷ್ಟಗಳು ಬರದೆ, ಕಷ್ಟ ಬಂದರೂ ಅದಕ್ಕೆ ಪರಿಹಾರದ ಆಟೋಮೆಟಿಕ್ ಆಗಿ ಪರಿಹಾರ ಸಿಕ್ಕುತ್ತೆ. ಯಾಕೆಂದ್ರೆ ದೇವರು ನೀವು ಮಾಡಿರುವಂಥ ದಾನ ಧರ್ಮಗಳು, ಕಷ್ಟದಲ್ಲಿರುವಂಥವ್ರಿಗೆ ಊಟ ತಿಂಡಿ ಕೊಟ್ಟಿರೋದು ದಾನ ಧರ್ಮ, ಕಷ್ಟದಲ್ಲಿರುವಂಥವ್ರಿಗೆ ದಾನ, ಕೆಲವರಿಗೆ ಊಟ ಇಲ್ಲ ಹಣ ಕೊಟ್ಟರು ಊಟಕ್ಕೆ ಆಗಿ ಬೇಡಿದ್ರು ಅಂದ್ರೆ ಅವ್ರಿಗೆ ಹಣನೇ ಕೊಡಿ, ಒಂದು 50-100 ರೂಪಾಯಿ ಅವ್ರ ಅಕ್ಕಿನೋ ಊಟನೂ ತಗೊಂಡು ತಿನ್ಲಿ, ಅದರಿಂದ ನಿಮ್ಗೆ ಇದಾಗುತ್ತೆ. ಆ ದಾನ ಮಾಡಿರ್ತಾರಲ್ಲ, ಊಟ ಕೊಟ್ಟಿರ್ತೀರಲ್ಲ, ಅದರಿಂದ ನೀವು ಮಾಡಿರುವಂಥದ್ದು ನಿಮ್ಗೆ ಶನೀಶ್ವರ ಕರುಣೆ ಮಾಡ್ತಾನೆ. ಶನೀಶ್ವರ ಯಾವಾಗನೂ ದೀನ ದಲಿತರ ಜೊತೆಗೇ ಇರೋದು. ಅವನು ಯಾವಾಗಲೂ ದೀನ ದಲಿತರನ್ನ ಇದರಲ್ಲಿ ಇರ್ತಾನೆ. ಅವ್ರ ಆಶೀರ್ವಾದ ಮಾಡಿದ್ರಂದ್ರೆ ಅವನು ನಿಮ್ಮ ಮೇಲೆ ಕರುಣೆ ತೋರಿಸ್ತಾನೆ. ನಿಮ್ಮ ಸಾಡೆ ಸಾತಿ ಅನ್ನೋದು ತುಂಬಾ ಈಸಿಯಾಗಿ ಕಳೆದು ಹೋಗುತ್ತೆ. 2.5 ವರ್ಷ ಮೀನ ರಾಶಿಯವರಿಗೆ ಕಷ್ಟ ಅಂತಿರ್ತೀವಿ, ಇದು ಎಲ್ಲ ರಾಶಿಯವರಿಗೂ ಸಂಬಂಧ ಪಡುತ್ತೆ. ಅಷ್ಟಮ ಏನು ಸಾಡೆ ಸಾತಿ ಶುರುವಾಗ್ತಾ ಇದೆ, ಎಲ್ಲ ರಾಶಿಯವರು ಇದನ್ನು ಫಾಲೋ ಮಾಡ್ಕೊಂಡು ಬಂದ್ರೆ ನಿಮ್ಮ ದಾರಿ ಸುಗಮವಾಗಿರುತ್ತೆ. ಸಾಡೆ ಸಾತಿ ಅನ್ನೋದು ನಿಮಗೆ ಕಷ್ಟದ ದಾರಿ ಆಗಿರೋದಿಲ್ಲ, ಸುಲಭದ ದಾರಿ ಆಗಿರುತ್ತೆ. ನಿಮ್ಗೆ ಆ ಶನೀಶ್ವರ ಮತ್ತು ಆಂಜನೇಯ ನಿಮಗೆ ತುಂಬಾ ಒಳ್ಳೇದು ಮಾಡ್ತಾನೆ. ಇಷ್ಟನ್ನ ನೀವು ಮಾಡ್ತಾ ಹೋಗಿ ನೋಡಿ, ನಿಮಗೆ ಎಲ್ಲವೂ ರೀತಿಯಿಂದನೂ ನಿಮಗೆ ಸಾಡೆ ಸಾತಿಗೆ ಯಾವ ಹೋಮ ಹವನ ಏನೂ ಮಾಡಬೇಡಿ, ಯಾರು ಏನು ಹೇಳುವುದು ತಲೆ ಕೆಡಿಸ್ಕೊಳ್ಬೇಡಿ. ಇದನ್ನ ಮಾಡಿ ನೋಡಿ, ನಿಮ್ಗೆ ಪರಿಹಾರ ಸಿಕ್ಕತ್ತೆ. ಪರಿಹಾರ ಸಿಕ್ಕಿದಾಗ ಖಂಡಿತ ಕಮೆಂಟ್ ಮಾಡಿ. ನಿಮ್ಗೆ ಒಳ್ಳೆ ದಾರಿಗಳು ಸಿಕ್ಕತ್ತೆ, ನಿಮ್ಗೆ ಸಹಾಯ ಮಾಡುವಂಥವ್ರು ಸಿಗ್ತಾರೆ. ಅಂತ ವ್ಯಕ್ತಿಗಳನ್ನ ಶನೀಶ್ವರ ನಿಮ್ ಜೊತೆ ಕಳ್ಸಿಕೊಡ್ತಾನೆ. ನಿಮ್ ಕೆಟ್ಟ ಮಾಡುವ ವ್ಯಕ್ತಿಗಳನ್ನು ನಿಮ್ ಜೊತೆ ಕಳಿಸೋದಿಲ್ಲ. ನಿಮ್ಮನ್ನು ಕಾಪಾಡ್ಲಿಕ್ಕೆ, ನಿಮ್ಗೆ ಒಳ್ಳೆ ದಾರಿ ತೋರ್ಲಿಕ್ಕೆ, ನಿಮ್ಗೆ ಯಾರಾದ್ರೂ ಒಬ್ರು ಬಂದು ಒಳ್ಳೆ ದಾರಿ ತೋರಂದ್ರೆ ಆ ದಾರಿಯಲ್ಲಿ ನಡೀರಿ. ಅದು ದೇವ್ರು ತೋರಿಸಿರೋ ದಾರಿ ಅಂತ ನಡೀರಿ. ನೀವು ಏನ್ ಕೆಲಸ ಮಾಡ್ತಾ ಇದ್ರು ಆ ಕೆಲಸನ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿ. ಯಾರ ಮೇಲೂ ಕೋಪ ಮಾಡ್ಕೊಳ್ಬೇಡಿ. ಯಾರೇ ಬೈದ್ರು ಸುಧಾರಿಸ್ಕೊಂಡು ಸಮಾಧಾನವಾಗಿ ಮಾಡ್ತಾ ಬನ್ನಿ. ಅದು ನಿಮ್ಮನ್ನ 2.5 ವರ್ಷ ನಿಮ್ಗೆ ಸ್ವಲ್ಪ ಕಠಿಣ ಅನ್ಸಿದ್ರು ಆ ಕಠಿಣ ನಿಮ್ಗೆ ಕಾಣಿಸೋದೇ ಇಲ್ಲ. ಅದು ಪರಿಹಾರ ಆಗಿ ನಿಮಗೆ ದಾರಿ ಸುಗಮವಾಗುತ್ತೆ. ಇಷ್ಟು ಪರಿಹಾರ ಮಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಆ ದೇವರು ನಿಮಗೆ ಯಾವ ತೊಂದರೆಗಳನ್ನು ಕೊಡದೆ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹಾರೈಸ್ತೇನೆ. ಆ ದೇವರ ಹತ್ರ ನಾನು ಪ್ರಾರ್ಥನೆ ಮಾಡ್ಕೊಳ್ತಿದ್ದೇನೆ. ಯಾರು ಮೀನ ರಾಶಿಯವರಿದ್ದಾರೆ, ಅಷ್ಟಮ ಶನಿಯಲ್ಲಿ ಯಾರು ಭಯ ಪಡ್ತಾ ಇದ್ದಾರೆ, ನಿಮ್ಮೆಲ್ಲ ಭಯ ನಿವಾರಣೆ ಆಗಲಿ. ಆ ಮಂಜುನಾಥ ಸ್ವಾಮಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.